ನನ್ನ ಹೆಸರು ಆರತಿ. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಮೌಂಟ್ ಎವರೆಸ್ಟ್ ಆಂಗ್ಲ ಪ್ರೌಢಶಾಲೆ, ಬ್ಯಾಟರಾಯನಪುರ, ಬೆಂಗಳೂರು. ಸುಧಾ ಮೂರ್ತಿ ಅವರು ಅಪ್ರತಿಮ ಸಾಧಕರು, ಸರಳತೆಯ ಮಹಾನ್ ವ್ಯಕ್ತಿ. ಇವರ ಬಗ್ಗೆ ನನಗೆ ತಿಳಿದಿರುವ ವಿಷಯವನ್ನು ತಮ್ಮ ಮುಂದೆ ಪ್ರಸ್ತಾವಿಸಲು ಒಂದು ಅವಕಾಶ. ಸುಧಾ ಮೂರ್ತಿಯವರು 19/8/1950 ಹಾವೇರಿ ಜಿಲ್ಲೆಯ ಶಿಗಾವಿಯಲ್ಲಿ ಜನಿಸಿದರು. ಇವರ ತಂದೆ ರಾಮಚಂದ್ರ ಕುಲಕರ್ಣಿ ಡಾಕ್ಟರ್. ಇವರ ತಾಯಿ ವಿಮಲಾ ಕುಲಕರ್ಣಿ ಶಿಕ್ಷಕಿಯಾಗಿದ್ದರು. ಈ ದಂಪತಿಗಳಿಗೆ 4 ಮಕ್ಕಳು ಹೊಂದಿದ್ದರು. ಸುಧಾ ಮೂರ್ತಿಯವರು 2ನೇಯವರಾಗಿ ಜನಿಸಿದರು. ಭಾರತ ಶಿಕ್ಷಣದ ತಜ್ಞರು, ಲೇಖಕಿ, ಲೋಕೋಪಕಾರಿಯಾಗಿದ್ದರು. ಕನ್ನಡ ಮತ್ತು ಇಂಗ್ಲಿಷ್ ಸಾಹಿತ್ಯಕ್ಕೆ ಕೊಡುಗೆಯನ್ನು ನೀಡಿ ಹೆಸರುವಾಸಿಯಾಗಿದ್ದಾರೆ. ಇವರು ಅತ್ಯುತ್ತಮ ಬರಹಗಾರರು ಮತ್ತು ಮುಂತಾದ ಸೇವೆಯನ್ನು ಸಹ ಮಾಡಿದ್ದಾರೆ. ಅವರ ಬಾಲ್ಯದ ಅನುಭವದ ಸಾರವಾದ ಹೌ ಐ ಥಾಟ್ ಮೈ ಅಜ್ಜಿ ಟು ರೀಡ್ ಮುಂತಾದ ಕಥೆಗಳು ಐತಿಹಾಸಿಕ ಆಧಾರವನ್ನು ಹೊಂದುತ್ತದೆ. ಸುಧಾ ಮೂರ್ತಿಯವರು ಸಾರ್ವಜನಿಕ ಆರೋಗ್ಯ ಉಪಕ್ರಮಗಳ ಸದಸ್ಯರಾಗಿದ್ದಾರೆ. ಸುಧಾ ಮೂರ್ತಿಯವರು ಹಲವಾರು ಅನಾಥಾಶ್ರಮಗಳನ್ನು ಸ್ಥಾಪಿಸಿದ್ದಾರೆ. ಸುಧಾ ಮೂರ್ತಿಯವರು ಕ್ಲಾಸಿಕಲ್ ಲೈಬ್ರರಿ ಆಫ್ ಇಂಡಿಯಾವನ್ನು ಸ್ಥಾಪಿಸಿದ್ದಾರೆ. ಸುಧಾ ಮೂರ್ತಿಯವರು ಕಂಪ್ಯೂಟರ್ ಮತ್ತು ಗ್ರಂಥಾಲಯಗಳ ಸೌಲಭ್ಯವನ್ನು ವಿತರಿಸುವವರಿಗೆ ಸಹ ಬೆಂಬಲಿಸಿದ್ದಾರೆ. ಸುಧಾ ಮೂರ್ತಿಯವರು ಎನ್.ಆರ್. ನಾರಾಯಣ ಮೂರ್ತಿಯವರನ್ನು ವಿವಾಹವಾದರು. ನಂತರ ಅವರಿಗೆ 2 ಮಕ್ಕಳು, ಅಕ್ಷತಾ ಮೂರ್ತಿ ಮತ್ತು ರೋಹನ್ ಮೂರ್ತಿ. ಸುಧಾ ಮೂರ್ತಿಯವರು ಮಕ್ಕಳಾದರೂ ಸಹ ಅವರು ವೃತ್ತಿ ಕ್ಷೇತ್ರವನ್ನು ಬಿಡದೆ ವೃತ್ತಿ ಕ್ಷೇತ್ರದಲ್ಲಿ ಮುಂದುವರೆದರು. ಸುಧಾ ಮೂರ್ತಿಯವರು ಕೋಟ್ಯಾಧಿಪತಿಗಳಾದರೂ ಸಹ ಅವರ ಸರಳತೆ, ಗಾಂಭೀರ್ಯ ಮತ್ತು ಮಾತಿನ ವೈಖರಿ ಎಲ್ಲರ ಮನದಲ್ಲಿ ಅಚ್ಚುಮೆಚ್ಚಾಗಿದೆ. ಯಾವುದೇ ಸಮಾರಂಭದಲ್ಲಿಯೂ ಆಡಂಬರವಿಲ್ಲದೆ ಭಾಗವಹಿಸುವಿಕೆಯಲ್ಲಿ ಕೇವಲ ಜನರಿಗೆ ಮಾತ್ರ ಸಾಧ್ಯ. ಅದು ಸುಧಾ ಮೂರ್ತಿಯವರೆಂದರೆ ತಪ್ಪಾಗುವುದಿಲ್ಲ. ಅವರ ಬಾಲ್ಯದ ಆಶಾಕಿರಣವೇ ಅವರನ್ನು ಇಲ್ಲಿಯವರೆಗೂ ಬೆಳೆಸಿ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಪದ್ಮಶ್ರೀ ಪ್ರಶಸ್ತಿ, ಪದ್ಮಭೂಷಣ ಪ್ರಶಸ್ತಿ, ಚಿಂತಾಮಣಿ ಅಂತಿಮೊಬ್ಬೆ ಪ್ರಶಸ್ತಿಗಳಿಗೆ ಸಹ ಅವರು ಭಾಜನರಾಗಿದ್ದಾರೆ. ಸುಧಾ ಮೂರ್ತಿಯವರು ರಾಜ್ಯಸಭಾದ ಅಧ್ಯಕ್ಷರಾಗಿದ್ದಾರೆ. ಇನ್ಫೋಸಿಸ್ ಸ್ಥಾಪಕ ಮತ್ತು ಅಧ್ಯಕ್ಷರು ಸಹ ಆಗಿದ್ದಾರೆ. ವೃತ್ತಿ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳುವುದರ ಜೊತೆಗೆ ಯುದ್ಧ ಕ್ಷೇತ್ರದಲ್ಲಿಯೂ ತೊಡಗಿಸಿಕೊಂಡಿದ್ದಾರೆ. ಅವರ ಸಾಧನೆ ನಮ್ಮೆಲ್ಲರ ಪ್ರೇರಣೆಯಾಗಿ ನನ್ನ 2 ಮಾತನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ನನ್ನ ಹೆಸರು ಆರತಿ. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಮೌಂಟ್ ಎವರೆಸ್ಟ್ ಆಂಗ್ಲ ಪ್ರೌಢಶಾಲೆ, ಬ್ಯಾಟರಾಯನಪುರ, ಬೆಂಗಳೂರು. ಸುಧಾ ಮೂರ್ತಿ ಅವರು ಅಪ್ರತಿಮ ಸಾಧಕರು, ಸರಳತೆಯ ಮಹಾನ್ ವ್ಯಕ್ತಿ. ಇವರ ಬಗ್ಗೆ ನನಗೆ ತಿಳಿದಿರುವ ವಿಷಯವನ್ನು ತಮ್ಮ ಮುಂದೆ ಪ್ರಸ್ತಾವಿಸಲು ಒಂದು ಅವಕಾಶ. ಸುಧಾ ಮೂರ್ತಿಯವರು 19/8/1950 ಹಾವೇರಿ ಜಿಲ್ಲೆಯ ಶಿಗಾವಿಯಲ್ಲಿ ಜನಿಸಿದರು.